ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಯಾರ್ದೆಲ್ಲ TET ಆಗಿದೆ ಮುಂದೆ ಹೋಗಿ GPSTR HSTR PSTR ಎಕ್ಸಾಮನ್ನು ಬರಿತಾ ಇದ್ದೀರಾ, ಅದರಲ್ಲಿ ಬರುವಂಥ ಕನ್ನಡ ಗ್ರಾಮರನ್ನು ನಾವು ಯಾವ ರೀತಿ ಕವರ್ ಮಾಡಬೇಕು, ಅದರಲ್ಲಿ GPSTRಲ್ಲಿ ಬರುವಂಥ 3ನೇ ಪತ್ರಿಕೆಯಾದಂತಹ ಕಡ್ಡಾಯವಾಗಿ ಕನ್ನಡ ವಿವರಣಾತ್ಮಕ ಪತ್ರಿಕೆ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಪೇಪರ್ 1ರಲ್ಲಿ ಕೂಡ ಕನ್ನಡ ಗ್ರಾಮರ್ ಬಗ್ಗೆ ಪ್ರಶ್ನೆಗಳು ಇರ್ತವೆ. ಅದನ್ನು ನಾವು ಗೌರ್ಮೆಂಟ್ ಕನ್ನಡ ಪುಸ್ತಕ ಓದೋದ್ರ ಮೂಲಕ ಯಾವ ರೀತಿ ಕವರ್ ಮಾಡ್ಕೋಬಹುದು ಅಂದರೆ, ಗೌರ್ಮೆಂಟ್ ಪುಸ್ತಕದಿಂದ ಬರುವಂತಹ ಪ್ರಶ್ನೆಗಳು ಡೈರೆಕ್ಟಾಗಿ ಅಲ್ಲಿರುವಂಥ ಎಕ್ಸಾಂಪಲ್ಗಳನ್ನ ಕೇಳಿರ್ತಾರೆ. ಅದನ್ನು ನಾವು ಈ ದಿನ ತಿಳ್ಕೊಳ್ಳೋಣ, ಯಾವ ರೀತಿ ಗ್ರಾಮರನ್ನು ಗೌರ್ಮೆಂಟ್ ಸ್ಕೂಲ್ ಪುಸ್ತಕದಿಂದ ಕವರ್ ಮಾಡ್ಕೋಬಹುದು ಅಂಥೇಳಿ. ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ನಾನಿಲ್ಲಿ ತೊಗೊಂಡಿರುವುದು ಕನ್ನಡ ಪುಸ್ತಕ 7ನೇ ತರಗತಿದು ಭಾಗ 1 ಇಲ್ಲಿ ತೊಗೊಂಡು ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳಾಕತ್ತೀನಿ ಯಾವ ರೀತಿ ಓದಬೇಕು. ಇದರಲ್ಲಿ ಮತ್ತು ಇಲ್ಲಿ ವಿರುದ್ಧಾರ್ಥಕ ಪದಗಳು ಕವರ್ ಆಗುತ್ತವೆ, ಸಮಾನಾರ್ಥಕ ಪದಗಳು ಕೂಡ ಕವರ್ ಆಗುತ್ತವೆ, ಗಾದೆ ಮಾತುಗಳು ಬಂದರೆ ಅದನ್ನು ಕೂಡ ಕವರ್ ಆಗುತ್ತೆ ನಿಮಗೆ. ಮತ್ತು ಅನ್ಯದೇಶಿ ಪದಗಳು ಕೂಡ ಇದರಲ್ಲಿ ಬಂದಿರ್ತವೆ, ಅದನ್ನು ಕೂಡ ತಿಳ್ಕೊಬಹುದು. ಗ್ರಾಮರನ್ನು ನೀಟಾಗಿ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಯಾವ ಇಲ್ಲಿ ಬಿಡಿಸಿರ್ತಾರಲ್ಲ ಅದೇ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಬರ್ತಾವೆ. ನಿಮ್ಗೆ GPSTR HSTR PSTRಗೆ ಭಾಳ ಯೂಸ್ ಆಗ್ತದೆ. ನೀವು 6ನೇ ತರಗತಿಯಿಂದ 10ನೇ ತರಗತಿ ಎಲ್ಲ ಗೌರ್ಮೆಂಟ್ ಪುಸ್ತಕಗಳನ್ನು ತೊಗೊಂಡು ಭಾಗ 1 ಭಾಗ 2, ಯಾಕಂದರೆ ಕರೆಕ್ಟಾಗಿ ಸಿಲೆಬಸ್ ಫಿಫ್ತ್ನೂ ಓದ್ಬೋದು ನೀವು. ಸ್ಟಾರ್ಟಿಂಗಿಂದ ಯಾರಿಗೆ ಕನ್ನಡ ಗ್ರಾಮರ್ ಬರಲ್ಲಲ್ಲ, ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ದವರು 5ನೇಯಿಂದ ತೊಗೊಂಡು ಓದ್ಕೋಬಹುದು, ಭಾಳ ನೀಟಾಗಿ ಅದ. ಮತ್ತು ಈಗ ನೋಡಮು ಫಸ್ಟ್ ಒಂದು ಲೆಸನ್ ಹಿಂದೆ ಇರುವಂಥ ಗ್ರಾಮರ್ ಪಾರ್ಟನ್ನ ಯಾವ ರೀತಿ ಕವರ್ ಮಾಡಬೇಕು ಅನ್ನೋದನ್ನು ನೋಡೋಣ. ನೋಡ್ರಿ, 1ನೇ ಪಾಠದ ಹಿಂದೆ ಇರುವಂತಹ ವ್ಯಾಕರಣ ಮಾಹಿತಿ ಏನಪ್ಪ ಅಂದರೆ, ಇಲ್ಲಿ ನಾಮಪದ ಅಂಥೇಳಿ ಐತಿ. ಇಲ್ಲಿ ನೋಡ್ರಿ, ನಾಮಪದ ಎಂದರೇನು, ಗ್ರಾಮರನ್ನು ಯಾವ ರೀತಿ ಓದ್ಕೋಬೇಕು, ಎಷ್ಟು ನೀಟಾಗಿರ್ತದೆ ಅಂದ್ರೆ ಮಾಹಿತಿ. ಇಲ್ಲಿ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು. ಅವುಗಳನ್ನು ನಾವು ನಾಮಪದ ಅಂಥೇಳಿ ಕರಿತೀವಿ. ಈ ರೀತಿ ಮಾಡ್ಕೋತಾ ಹೋದ್ರಿ ನೆಕ್ಸ್ಟ್ ರಿವಿಷನ್ ಮಾಡೋಕ್ಕೂ ಕೂಡ ನಿಮ್ಗೆ ಈಸಿ ಆಗ್ತದೆ. ಮತ್ತು ಎಕ್ಸಾಮಲ್ಲಿ ಬಂದಂಥ ಪ್ರಶ್ನೆಗಳಿದ್ರೆ ಇಲ್ಲಿ 2022ರಲ್ಲಿ ಬಂದಂತಹ ಪ್ರಶ್ನೆ ಇದು ಬಂದಿತ್ತು. ನೆಕ್ಸ್ಟ್ ಇದರ ಮೇಲೆ ಮತ್ತೆ ಬೇರೆ ಬರ್ಬೋದು ಅಂಥೇಳಿ ಇಲ್ಲಿ ಟಿಕ್ ಮಾಡ್ಕೋತಾ ಹೋಗ್ರಿ. ಮತ್ತು ನೋಡಿರಿ, ನಾಮಪದದಲ್ಲಿ ವಿಧಗಳು 1ನೇ ಪಾಠದ ಹಿಂದೆ ಏನು ಕೊಟ್ರಪ್ಪ ಅಂದ್ರೆ ನಾಮಪದದ ಬಗ್ಗೆ ಕಂಪ್ಲೀಟಾಗಿ ವಿವರಣೆಯನ್ನು ಕೊಟ್ಟಾರ. ನಾಮಪದದಲ್ಲಿ ಬರುವಂತಹ ವಿಧಗಳು ಎಷ್ಟಪ್ಪ ಅಂದರೆ, ಇಲ್ಲಿ ನೋಡಿರಿ ಟೋಟಲ್ 9 ನಾಮಪದದ ವಿಧಗಳು ಬರ್ತವೆ. ಇದ್ರ ಮೇಲೆ ಕಂಪಲ್ಸರಿ ನಿಮಗೆ GPSTR ಬರುವಂಥ ಪ್ರಶ್ನೆಗಳದು 2 ಮಾರ್ಕ್ಸರೇ ಬಂದೇ ಬರ್ತವೆ. ಚೆಂದಾಗಿ ಓದ್ಕೊರಿ. ನೋಡಿರಿ, ಈ ವಿಡಿಯೋದಲ್ಲಿ ನಾವು ನಾಮಪದಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿರಿ, ಇದು ವ್ಯಾಕರಣ GPSTR HSTR ಟೀಚರ್ ಪೋಸ್ಟಿಗೆ ಅಷ್ಟೇ ಅಲ್ಲ, SDA FDA ಮತ್ತು PDO ತಲಾಟಿ ಮತ್ತು ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳ ಯೂಸ್ ಆಗುತ್ತೆ. ನೋಡಿರಿ, ಇಲ್ಲಿ ರೂಢನಾಮ. ನೋಡಿರಿ, ಫಸ್ಟ್ ನಾಮಪದದ ವಿಧಗಳಲ್ಲಿ ವಸ್ತುವಾಚಕದಲ್ಲಿ ಮತ್ತೆ 3 ವಿಧಗಳು ಬರ್ತಾವೆ. ನೋಡಿರಿ, ಫಸ್ಟ್ ವಸ್ತುವಾಚಕ ಅಂದರೆ ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ, ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆಂದು ಕರೀತಾರೆ. ಇವುಗಳಲ್ಲಿ ಮತ್ತೆ 3 ವಿಧಗಳದಾವೆ. ಇಲ್ಲಿ 1ನೇದೇನಪ್ಪ ಅಂದರೆ ರೂಢನಾಮ. ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಅಂಥೇಳಿ ಕರಿತೀವಿ. ರೂಢಿಯಿಂದ ಬಂದಂತಹ ಹೆಸರುಗಳನ್ನು ನಾವು ರೂಢನಾಮ ಅಂಥೇಳಿ ಕರಿತೀವಿ. ನೋಡಿರಿ, ಉದಾಹರಣೆಗೆ ಹೆಂಗಸು, ಗಂಡಸು, ಮಕ್ಕಳು ಇತ್ಯಾದಿ. ನೋಡಿರಿ, ಈ ಸದ್ ನಿಮಗೆ ಕ್ವಶನ್ ಇದ್ರ ಮೇಲೆ ಹೆಂಗೆ ಬರಬಹುದು ಅಂದರೆ, ನದಿ ಅಂತ ಹೇಳಿಕೊಟ್ಟು ಇದು ಯಾವ ನಾಮಪದಕ್ಕೆ ಸೇರಿದ ಶಬ್ದವಾಗಿದೆ ಅಂತೇಳಿ ಈ ರೀತಿ ಕೇಳಿಬಿಟ್ರೆ ನೀವು, ಉದಾಹರಣೆಗೆ ನಿಮಗಲ್ಲಿ ಕೊಡ್ತಾರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ವಸ್ತುವಾಚಕ, ಗುಣವಾಚಕ ಏನಾದರೂ ಒಂದು ಕೊಟ್ಬಿಡ್ತಾರೆ. ಎಕ್ಸಾಂಪಲಲ್ಲಿ ನೀವು ಆಪ್ಷನಲ್ಲಿ ನೀವು ಅದನ್ನು ನದಿ, ಬೆಟ್ಟ, ಜನರು, ಮಕ್ಕಳು, ಗಂಡಸು, ಹೆಂಗಸು ಇದನ್ನ ರೂಢಿಯಿಂದ ಬಂದಂತಹ ಹೆಸರು ಅಂದರೆ ಇದು ರೂಢನಾಮ ಅಂಥೇಳಿ ನೀವು ಟಿಕ್ ಮಾಡಬಹುದು. ನೋಡಿರಿ, ನೆಕ್ಸ್ಟ್ ಅಂಕಿತನಾಮ. ಅಂಕಿತನಾಮವನ್ನು ನಾವು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ನಾವು ಅಂಕಿತನಾಮ ಅಂಥೇಳಿ ಕರಿತೀವಿ. ವ್ಯವಹಾರಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳು ಗಣೇಶ್, ಗಂಗಾರಾಮ್, ರಹೀಮ್, ಧಾರವಾಡ ಇವೆಲ್ಲ ಇತ್ಯಾದಿ. ನೋಡಿರಿ, ಭಾಳ ಕನ್ಫ್ಯೂಸ್ ಆಗುತ್ತೆ. ಪ್ರದೇಶಗಳ ಹೆಸರು ಬಂತಪ್ಪ ಅಂದರೆ ಇಲ್ಲಿ ಅಂಕಿತನಾಮ, ನಾವು ವ್ಯವಹಾರಕ್ಕಾಗಿ ಗುರುತಿಸೋ ಸಲುವಾಗಿ ಇಟ್ಟಂತಹ ಹೆಸರು ಅಂಕಿತನಾಮ. ನೆಕ್ಸ್ಟ್ ಅನ್ವರ್ಥನಾಮ.
ವಸ್ತುವಿನ ರೂಪ ಅಥವಾ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅದಕ್ಕೆ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ನಾವೇನಪ್ಪ ಅಂದರೆ ಅನ್ವರ್ತಕ ನಾಮ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಜಾಣ, ಪಂಡಿತ, ವೈದ್ಯ, ವಕೀಲ, ಶಿಕ್ಷಕಿ, ವಿಜ್ಞಾನಿ ಇತ್ಯಾದಿ. ಇವೆಲ್ಲ ಪದಗಳು ಏನಪ್ಪ ಅಂದರೆ ಅನ್ವರ್ತಕ ನಾಮ. ಇನ್ನೂ ಹಲವಾರು ಬರ್ತಾವೆ, ಜಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಇವೇನಪ್ಪ ಅಂದರೆ GPS HST ಎಕ್ಸಾಮಲ್ಲಿ ಇವೇ ಎಕ್ಸಾಂಪಲ್ ಅತಿ ಹೆಚ್ಚು ಬರಬಹುದು. ಇದನ್ನೇ ನೋಡ್ಕೋರಿ. ಮತ್ತು ಅತಿ ಹೆಚ್ಚು ಇನ್ನೊಂದು ಸ್ವಲ್ಪ ಅಂತಪ್ಪ ಅಂದರೆ ಇಲ್ಲೇ ಬರ್ಕೋರಿ ನೀವು ಬೇಕಾದ್ರೆ. ನೋಡಿರಿ, ಇದು ವಸ್ತುವಾಚಕ ಆಯಿತು. ಈಗ ಗುಣವಾಚಕ ಅಂದ್ರೇನು? ನಾನೊಂದು ಸ್ವಲ್ಪ ಸ್ಪೀಡ್ ಹೇಳ್ತೀನಿ, ಜಸ್ಟ್ ನೀವು ನೋಡ್ಕೋತಾ ಹೋಗ್ರಿ. ನಿಮ್ಮ ಹತ್ರ ಬುಕ್ಸ್ ಇದ್ದರೆ ಚೆಂದಾಗಿ ಓದಿ ನೋಟ್ಸ್ ಕೂಡ ಮಾಡ್ಬೋದು ನೀವು. ಗುಣವಾಚಕ ವಸ್ತು ಅಥವಾ ವ್ಯಕ್ತಿಯ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಅಂಥೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಅಥವಾ ವಸ್ತು ಅದರ ಗುಣವನ್ನು ತಿಳಿಸುವುದಕ್ಕೆ ನಾವೇನಪ್ಪ ಅಂದರೆ ಗುಣವಾಚಕ ಅಂಥೇಳಿ ಕರಿತೀವಿ. ನೋಡಿರಿ, ಇದರ ವಿಶೇಷಣ ಸಿಹಿ. ವಿಶೇಷ ಅಂದರೆ ಹಣ್ಣು ಸಿಹಿಯಾಗಿದೆ. ನದಿ, ದೊಡ್ಡ ನದಿ. ಹುಡುಗಿ, ಒಳ್ಳೆಯ ಹುಡುಗಿ. ಈ ರೀತಿ ಇದು ಗುಣವಾಚಕ. ಇದರ ಗುಣವನ್ನು ಹೇಳುವುದು. ಒಂದು ಹಣ್ಣು ಯಾವ ರೀತಿಯಾಗಿದೆ, ಅದರ ಗುಣ ಏನಪ್ಪ ಅಂದರೆ ಸಿಹಿಯಾಗಿದೆ. ನದಿ ಯಾವ ರೀತಿ ಇದೆ, ದೊಡ್ಡದಾಗಿದೆ. ಹುಡುಗಿ ಒಳ್ಳೆಯ ಹುಡುಗಿಯಾಗಿದ್ದಾಳೆ. ಈ ರೀತಿ ಅದರ ಗುಣಗಳನ್ನು ಏನಪ್ಪ ಅಂದರೆ ಹೇಳುವುದು. ಸಂಖ್ಯಾವಾಚಕ, ಇಲ್ಲೇ ಪದ ಸೂಚಿಸುವ ಹಾಗೆ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕ. ನೋಡಿರಿ, ಸಂಖ್ಯಾವಾಚಕದಲ್ಲಿನೇ ಸಂಖ್ಯೆ ಅಂಥೇಳಿ ಬಂದುಬಿಟ್ಟದಿಲ್ಲಿ 1, 2, 3, 10, 1000, ಲಕ್ಷ, ಕೋಟಿ ಎಲ್ಲ ಬಂದುಬಿಟ್ರೆ ಆ ವಾಕ್ಯದಲ್ಲಿ ನಿಮಗೆ ಸಂಖ್ಯಾವಾಚಕ ಅಂಥೇಳಿ ನೀವು ತಿಳ್ಕೊಬೇಕು. ನೆಕ್ಸ್ಟ್ ನೋಡಿರಿ, ಸಂಖ್ಯೆಯ ವಾಚಕ. ನೋಡಿರಿ, ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ಎಷ್ಟು ವ್ಯತ್ಯಾಸ ಅದು ನೋಡಿರಿ. ಸಂಖ್ಯಾವಾಚಕದಲ್ಲಿ ಡೈರೆಕ್ಟ್ ಸಂಖ್ಯೆಗಳು ಬಂದಿರ್ತಾವೆ. ಇಲ್ಲಿ ಸಂಖ್ಯೆಯ ವಾಚಕ, ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನೋಡಿರಿ, ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಹೆಂಗೆ ಕೊಟ್ಟರೆ ಇಲ್ಲಿ ಡೈರೆಕ್ಟ್ 2, 3, 4, 5 ಹೀಗೆಲ್ಲ ಬಂದ್ಬಿಡ್ತಾವೆ. ಇಲ್ಲಿ 2, 2ನೆಯ, 3, 5, 5ನೆಯ, 3, 3ರಿಂದ ಹಿಂಗೆ ಬತ್ತಪ್ಪ ಅಂದ್ರೆ ಸಂಖ್ಯೆಯ ವಾಚಕ. ನೋಡಿರಿ, ವ್ಯತ್ಯಾಸ ಯಾವ ರೀತಿ ಚಂದ ಕೊಟ್ಟರೆ ಗೌರ್ಮೆಂಟ್ ಪುಸ್ತಕದೊಳಗೆ. ಇದನ್ನೇ ಓದ್ರಿ ಎಲ್ಲರೂ. ನೆಕ್ಸ್ಟ್ ಭಾವನಾಮ. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಅಂಥೇಳಿ ಕರಿತೀವಿ. ಭಾವ ಎಂದರೆ ಇರುವಿಕೆ, ಸ್ಥಿತಿ. ಇರುವಿಕೆ, ಪ್ರೆಸೆಂಟ್ ಇರುವಂಥ ಸ್ಥಿತಿಯನ್ನು ಅದು ಯಾವ ರೀತಿಯಾದ ಅಂಥೇಳಿ ತೋರ್ಸಾಕ ಭಾವನಾಮ. ಉದಾಹರಣೆಗೆ ಬಿಳಿಯದರ ಭಾವ ಬಿಳುಪು, ಆಡುವುದರ ಭಾವ ಆಟ. ಇದೇನಪ್ಪ ಅಂದ್ರೆ ಭಾವವಾಚಕ, ಭಾವನೆಯನ್ನು ತಿಳಿಸುವುದು. ಇದು ಭಾವನಾಮ. ನೆಕ್ಸ್ಟ್ ಪರಿಮಾಣವಾಚಕ. ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳು. ಪರಿಮಾಣ ಅಂದರೆ ಅಲ್ಲಿ ಅದು ಎಷ್ಟಿದೆ, ಅದ್ರ ಗಾತ್ರ, ಅಳತೆಯನ್ನು ಸೂಚಿಸುವ ಪದಗಳಿರ್ತಾವೆ. ನೋಡಿರಿ, ಉದಾಹರಣೆಗೆ ಹಲವು, ಕೆಲವು, ಅಷ್ಟು, ಇಷ್ಟು ಅಂದರೆ ಅಷ್ಟು ದೂರ, ಆನೆ ಎಷ್ಟು ದೊಡ್ಡದು ಗಾತ್ರದಲ್ಲಿ, ಈ ರೀತಿ ಹೇಳ್ತಿರ್ತಾರಲ್ಲ, ಅಲ್ಲಿ ಪರಿಮಾಣವಾಚಕ ಬರ್ತದೆ. ನೆಕ್ಸ್ಟ್ ಪ್ರಕಾರವಾಚಕ. ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುವರು. ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ. ನೋಡಿರಿ, ಪ್ರಕಾರವಾಚಕ ಉದಾಹರಣೆ ನೋಡಿರಿ, ಅಂಥದ್ದು, ಅಂತಹದ್ದು, ಇಂಥ ಅಂದರೆ ಇದು ಕೂಡ ಗುಣವನ್ನು ತಿಳಿಸ್ತದ. ಆದರೆ ಇಲ್ಲಿ ಇದನ್ನು ನಾವು ಪ್ರಕಾರವಾಚಕ ಅಂಥೇಳಿ ಕರಿತೀವಿ. ಇಂಥದ್ದೇ ಇರಬಹುದು ಅಂಥೇಳಿ ಹೇಳ್ತಿರ್ತೀವಲ್ಲ, ಅದಕ್ಕೆ ಪ್ರಕಾರವಾಚಕ ಅಂಥೇಳಿ ಕರಿತೀವಿ. ಇವೆರಡರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಒಂದು ಚೆಂದಾಗಿ ಓದ್ಕೊಂಡು ವ್ಯತ್ಯಾಸ ಇಲ್ಲಿ ಕೊಟ್ಟಾರಲ್ಲ, ಸಂಖ್ಯಾವಾಚಕ, ಸಂಖ್ಯೆ, ಈ ರೀತಿ ಮಾಡ್ಕೊರಿ ನೀವು ನೋಟ್ಸ್ ಒಳಗೆ. ನೆಕ್ಸ್ಟ್ ನೋಡಿರಿ, ದಿಗ್ವಾಚಕಗಳು ಅಂದರೆ ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕಗಳನ್ನು. ಉದಾಹರಣೆ ಕೊಟ್ಟಿರ್ತಾರೆ ನಿಮ್ಗೆ: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಮೂಡಣ, ಪಡುವಣ, ಬಡಗಣ, ತೆಂಕಣ ಇತ್ಯಾದಿ. ಈ ರೀತಿ ದಿಕ್ಕುಗಳನ್ನು ಸೂಚಿಸುವ ನೋಡ್ರಿ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಾನೆ. ಈ ರೀತಿ ಕೊಟ್ಟು ಅಲ್ಲಿ ಪೂರ್ವ ಯಾವ ನಾಮಪದಕ್ಕೆ ಸೇರಿದಪ್ಪ ಅಂತಂದ್ರೆ ಅದು ದಿಗ್ವಾಚಕ ಅಂತ ನಮಗೆ ಗೊತ್ತಿರಬೇಕು. ಕೊನೆಯದಾಗಿ ಬರುವಂಥದ್ದು ಸರ್ವನಾಮ. ನಾಮಪದಗಳ ಬದಲಾಗಿ ಬಳಸುವ ಪದಗಳೇ ಸರ್ವನಾಮ ಅಂಥೇಳಿ ಕರಿತೀವಿ. ಅಲ್ಲಿ ನಾಮಪದ ಅಂದರೆ ಅಲ್ಲಿ ಹೆಸರಿಟ್ಟಿರ್ತೀವಿ. ಇಲ್ಲಿ ಸರ್ವನಾಮ ಅಂದರೆ ಆ ನಾಮಪದಗಳಿಗೆ ನಾವು ಬದಲಾಗಿ ಬೇರೆ ಪದವನ್ನು ಬಳಸುವುದು. ಅವನು, ಅವಳು, ಅದು, ಇದು, ಅವರು, ಇವರು, ಇದು ಸರ್ವನಾಮ. ನೋಡಿರಿ, ಈ ರೀತಿ ಗೌರ್ಮೆಂಟ್ ಪುಸ್ತಕದಲ್ಲಿ ಎಷ್ಟು ನೀಟಾಗಿ ಎಷ್ಟು ಕರೆಕ್ಟಾಗಿ ಕೊಟ್ಟಿದ್ದಾರೋ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್.